ಮಸಲ್ ಬಿಲ್ಡಿಂಗ್ಗೆ ಸಪ್ಲಿಮೆಂಟ್ ಅನ್ನೋದು ಬೇಕೇ ಬೇಕಾ? ವೆಲ್ಕಮ್ ಟು ಎಪಿಸೋಡ್ 2 ಆಫ್ ಫಿಟ್ನೆಸ್ ಮಿತ್ ಬಸ್ಟರ್ಸ್. ನನಗೆ ತುಂಬಾ ಜನ ಕೇಳಿದ ಪ್ರಶ್ನೆ, ಸಪ್ಲಿಮೆಂಟ್ ಇಲ್ಲ ಅಂದ್ರೆ ಮಸಲ್ ಗ್ರೋತ್ ಆಗಲ್ವಾ ಅಂತ. ಪ್ರೋಟೀನ್ ಪೌಡರು, ಕ್ರಿಯಾಟಿನ್, ಪ್ರೀ ವರ್ಕೌಟ್ ಇವೆಲ್ಲ ತಗೊಂಡ್ರೆ ಮಾತ್ರ ಬಾಡಿ ಮಾಡ್ಬೋದು ಅಂತ ಅನ್ಕೊಂಡಿರ್ತಾರೆ. ಫಿಟ್ನೆಸ್ ಇಂಡಸ್ಟ್ರಿನಲ್ಲಿ ಇದು ಬಿಗ್ಗೆಸ್ಟ್ ಮಿತ್. ತುಂಬಾ ಜನ ಫಸ್ಟ್ ಸಪ್ಲಿಮೆಂಟ್ ಪರ್ಚೇಸ್ ಮಾಡ್ತಾರೆ, ಬಟ್ ಅವ್ರ ಬಾಡಿ ಕಂಡೀಷನ್ಗೆ ಅವ್ರ ವರ್ಕೌಟ್ ಡಿಸೈನ್ ಮಾಡ್ಕೊಂತ ಇದಾರ? ಇಲ್ಲ. ಪ್ರೋಟೀನ್ ಕರೆಕ್ಟ್ ಆಗಿ ಇಂಟೇಕ್ ಮಾಡ್ಕೊಂತ ಇದಾರ? ಇಲ್ಲ. ನಿದ್ದೆ ಕರೆಕ್ಟ್ ಆಗಿ ಮಾಡ್ತಾರ? ಅದೂ ಇಲ್ಲ. ಟ್ರೂತ್ ಏನಂದ್ರೆ ಮಸಲ್ ಗ್ರೋತ್ಗೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಪ್ರೋಗ್ರೆಸಿವ್ ಓವರ್ಲೋಡ್, ಇನಫ್ ಪ್ರೋಟೀನ್, ಕ್ಯಾಲರೀಸ್ ಇಂಟೇಕ್, ರಿಕವರಿ ಅಂಡ್ ಸ್ಲೀಪ್. ಸಪ್ಲಿಮೆಂಟ್ ಈ ಲಿಸ್ಟ್ ಅಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿ ಇಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, 2 ಕ್ಲೈಂಟ್ ಇರ್ತಾರೆ ಅಂತ. ಕ್ಲೈಂಟ್ ಎ ಪರ್ಫೆಕ್ಟ್ ಡಯಟ್, ಕನ್ಸಿಸ್ಟೆನ್ಸಿ ವರ್ಕೌಟ್, 7 to 8 hours ಸ್ಲೀಪ್, ನೋ ಸಪ್ಲಿಮೆಂಟ್ಸ್. ಕ್ಲೈಂಟ್ ಬಿ 3 ಸಪ್ಲಿಮೆಂಟ್ ತಗೊಂತಾರೆ, ಪೂರ್ ಡಯಟ್, ವರ್ಕೌಟ್ ಮಿಸ್ ಮಾಡ್ತಾರೆ, 5 hours ನಿದ್ದೆ ಮಾಡ್ತಾರೆ. ನಿಮ್ ಪ್ರಕಾರ ಬೆಟರ್ ರಿಸಲ್ಟ್ ಯಾರಿಗೆ ಬರ್ಬೋದು? ರಿಸರ್ಚ್ ಪ್ರಕಾರ ಸಪ್ಲಿಮೆಂಟ್ ಸಪೋರ್ಟ್ ಮಾಡಬಹುದು, ಆದ್ರೆ ಸಪ್ಲಿಮೆಂಟ್ ಮಸಲ್ ಬಿಲ್ಡ್ ಮಾಡಲ್ಲ. ಅದು ನಿಮ್ಮ ನ್ಯೂಟ್ರಿಷನ್ ಮತ್ತೆ ಟ್ರೈನಿಂಗ್ ನ ಸಪ್ಲಿಮೆಂಟ್ ಮಾಡುತ್ತೆ ಅಷ್ಟೇ. ಸೊ ಸೊಲ್ಯೂಷನ್ ಸಿಂಪಲ್. ಫುಡ್ ಫಸ್ಟ್, ಟ್ರೈನಿಂಗ್ ಸೆಕೆಂಡ್, ಸ್ಲೀಪ್ ಥರ್ಡ್. ಸಪ್ಲಿಮೆಂಟ್ ಲಾಸ್ಟ್ ನಲ್ಲಿ ಬರುತ್ತೆ. ಸಪ್ಲಿಮೆಂಟ್ ಕಂಪಲ್ಸರಿ ಅಲ್ಲ, ಕನ್ಸಿಸ್ಟೆನ್ಸಿ ಕಂಪಲ್ಸರಿ. ನೀವು ಯಾವ ಸಪ್ಲಿಮೆಂಟ್ ತಗೊಂತಿದ್ದೀರಾ ಅಂತ ಕಮೆಂಟ್ ಮಾಡಿ. ಈ ತರ ಒಳ್ಳೆ ಕಂಟೆಂಟ್ಗೆ ಫಿಟ್ನೆಸ್ ಗುರುನ ಮರೀದಲ್ಲೇ ಫಾಲೋ ಮಾಡಿ.